ವ್ಯವಸ್ಥಿತವಾಗಿ ಕೀಳರಿಮೆಯ ಭಾವ ಮೂಡುವಂತೆ ಮಾಡಲಾಗುತ್ತಿದೆ. ನಮ್ಮವರನ್ನೇ ನಮ್ಮ ವಿರುದ್ಧ ಎತ್ತಿ ಕಟ್ಟುವುದು ಒಂದೆಡೆಯಾದರೆ, ಇನ್ನೊಂದು ಕಡೆ ಜಿಹಾದ್ ಸಮರ, ಹಿಂದೂ ಸಮಾಜ ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾಗಿ ಈ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಬೇಕಾಗಿದೆ. ಇಂದು ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳುವಂಥದ್ದು ಪ್ರಪಂಚದಾದ್ಯಂತ ಹರಡಿದೆ. ಸುಮಾರು 50 ದೇಶಕ್ಕೂ ಹೆಚ್ಚು ಇದರಲ್ಲಿ ಇದರ ಸಂಘಟನೆಗಳಿವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶಾಖೆಯನ್ನು ಹೊಂದಿದ್ದು ನಮ್ಮ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ, ಗುಜರಾತದಿಂದ ಅರುಣಾಚಲ ಪ್ರದೇಶದವರೆಗೂ ಹಬ್ಬಿ ಭದ್ರವಾಗಿ ನಿಂತಿದೆ. ಈ ಸ್ವಯಂ ಸೇವಕ ಸಂಘವನ್ನು ಹೆಗಡೆವಾರ್ ನಂತರ ಬಾಬಾ ಸಾಹೇಬ್ ಆಮ್ಟೆ, ವಿಠಲ್ ರಾವ್ ಪಡ್ಕಿ, ಭಯ್ಯಾಜಿ ದಾನಿ, ಬಾಳಾ ಸಾಹೇಬ್ ದೇವ್ ಅರಸು, ಇಂದು ಮೋಹನ್ ಭಾಗವತರಂತಹ ನಾಯಕತ್ವದಿಂದ ಇದು ಮುನ್ನಡೆಯುತ್ತಾ ಇದೆ. ನಮ್ಮ ದೇಶದಲ್ಲಿ ಸುನಾಮಿಯೇ ಬರಲಿ, ಭೂಕಂಪಗಳೇ ಬರಲಿ, ಯುದ್ಧ ಸಂದರ್ಭದಲ್ಲಿ ಅಥವಾ ಅಪಘಾತದ ಸಂದರ್ಭದಲ್ಲಿ ಮನುಕುಲದ ಉಳಿವಿಗಾಗಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ನಿಂತಿರುವಂತಹದನ್ನು ನಾವು ಕಾಣಬಹುದು. ಉದಾಹರಣೆಗೆ 1962ರಲ್ಲಿ ಚೀನಾ ಯುದ್ಧ ಆದಂತಹ ಸಂದರ್ಭದಲ್ಲಿ ದೇಶದಾದ್ಯಂತ ಸ್ವಯಂ ಸೇವಕರು ರಕ್ತದಾನ ಶಿಬಿರವನ್ನ ಮಾಡುವುದರ ಮೂಲಕ ನಮ್ಮ ಯೋಧರಿಗೆ ಅದನ್ನ ಕಳಿಸಿ ಅವರನ್ನ ಉಳಿಸುವಂತ ಕೆಲಸವನ್ನು ಮಾಡಿದರು. ಗುಜರಾತ್ನಲ್ಲಿ ಭೂಕಂಪ ಸಂಭವಿಸಿದಾಗ ಇರಬಹುದು, ತಮಿಳುನಾಡಿನಲ್ಲಿ ಸುನಾಮಿ ಬಂದಾಗ ಇರಬಹುದು, ದೇಶದಲ್ಲಿ ಯಾವುದೇ